ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಸ್ವಾಮಿ ಮಹಾರಾಜರು ನಿಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಹೊಸ ಸೇವೆಯನ್ನು ಆರಂಭ ಮಾಡ್ಕೊಂಡು ಗುರುವಾರ ಅನ್ಕೊಂಡ್ರೆ ಎಲ್ಲ ನನ್ನ ಸ್ವಾಮಿ ಭಕ್ತರು ಸ್ವಾಮಿ ಸೇವೆಯನ್ನು ಮಾಡ್ತೀರಿ, ರಾಯರ ಸೇವೆ ಮಾಡ್ತೀರಿ, ಸಾಯಿಬಾಬಾನ ಸೇವೆ ಮಾಡ್ತೀರಿ, ಎಲ್ಲರಿಗೂ ಹೋಗಿ ತಲುಪೋದ ನಮ್ಮ ಬ್ರಹ್ಮಾಂಡ ನಾಯಕ ಸ್ವಾಮಿ ಮಹಾರಾಜರಿ. ಹಾಗಾಗಿ ಇವತ್ತು ಸ್ವಾಮಿ ಮಹಾರಾಜರಿಗೆ ಒಂದು ವಸ್ತುವನ್ನು ನಾವು ಗುರುವಾರ ಅರ್ಪಣೆ ಮಾಡುವುದರಿಂದ ನಮ್ಮ ಜೀವನದಾಗಿರುವ ಎಲ್ಲ ಕಷ್ಟಗಳು ದೂರ ಆಗಿ ಸ್ವಾಮಿ ಮಹಾರಾಜರ ಅನುಗ್ರಹ ಆಗ್ತೈತಿ. ಆ ವಸ್ತು ಯಾವುದಾ, ಅದನ್ನ ಎಲ್ಲಿಂದ ತರಬೇಕು, ಹೇಗೆ ತರಬೇಕು, ಸಂಪೂರ್ಣ ಮಾಹಿತಿ ಈ ವಿಡಿಯೋದಾಗ ಐತಿ. ವಿಡಿಯೋ ಕೊನೆ ತನಕ ನೋಡ್ರಿ. ಮೊದಲನೇದಾಗಿ ನೀವೆಲ್ಲರೂ ಸ್ವಾಮಿ ಸೇವೆಯನ್ನು ಮಾಡಿಲ್ಲ ಅಂದ್ರೆ ಸ್ವಾಮಿ ಸೇವೆಯನ್ನು ಮಾಡಕ್ಕೆ ಆರಂಭ ಮಾಡ್ರಿ. ಸ್ವಾಮಿ ಮಹಾರಾಜರ ಸೇವೆಯನ್ನ ಮಾಡ್ಕತ್ತಂದ್ರೆ ನಮ್ಮ ಜೀವನದಾಗ ಅನೇಕ ರೀತಿ ಚಮತ್ಕಾರಗಳು ಆಗ್ತವೆ. ಯಾವಾಗ ನಾವು ವಿಶ್ವಾಸ ಇಡ್ತೇವೆ ಅವಾಗ ವಿಶ್ವಾಸ ಇಟ್ಟು ಸ್ವಾಮಿ ಸೇವೆಯನ್ನ ಮಾಡ್ರಿ ಮೊದಲನೇದ. ಇನ್ನು ನಾಳೆ ಗುರುವಾರ ಐತಿ, ಹೊಸವಾಗಿ ಯಾರ್ಯಾರು ಸೇವೆಯನ್ನು ಆರಂಭ ಮಾಡಾರ್ದಿರಿ, ಇನ್ನೂ ಯಾರು ಸೇವೆಯನ್ನು ಆರಂಭ ಮಾಡಿಲ್ಲ ಅವರು ಕೂಡ ಸೇವೆಯನ್ನು ಆರಂಭ ಮಾಡ್ರಿ. ಯಾಕಂದ್ರೆ ಸ್ವಾಮಿ ಭಕ್ತಿ ಅನ್ನೋದು ನಮಗೊಂದು ದೊಡ್ಡದಾಗಿ ಸಿಕ್ಕಂತ ನಮ್ಮ ಜೀವನದಾಗ ಒಂದು ಅದೃಷ್ಟ ಅನ್ಬೋದು, ಒಂದು ಭಾಗ್ಯ ಅನ್ಬೇಕು. ಸ್ವಾಮಿ ಸೇವೆ ಮಾಡ್ಬೇಕಂದ್ರೂ ನಾವು ಎಷ್ಟು ಜನ್ಮದಾಗ ಪುಣ್ಯ ಮಾಡಿರ್ಬೇಕು. ಈ ಜನ್ಮದಾಗ ನಮ್ಗೆ ಸ್ವಾಮಿ ಸೇವೆ ಅನ್ನೋದು ಸಿಕ್ಕೈತಿ. ಹಾಗಾದ್ರೆ ಸ್ವಾಮಿ ಮಹಾರಾಜರ ಮೂರ್ತಿಯನ್ನೇ ತರಬೇಕು, ಫೋಟೋನ ತರಬೇಕು. ಎಷ್ಟೋ ಸಲ ತಲೆಯಾಗ ನಮ್ಗೆ 108 ವಿಚಾರಗಳು ಮಾಡ್ತಿರ್ತೇವೆ. ಸ್ವಾಮಿ ಮಹಾರಾಜರು ಈ ಗುರುವಾರ ಮಾಡ್ನು, ನೆಕ್ಸ್ಟ್ ಗುರುವಾರ ಮಾಡ್ನು, 11 ಗುರುವಾರ ಮಾಡ್ನು, 9 ಗುರುವಾರ ಮಾಡ್ನು. ಕೆಲವೊಂದ್ಸಲ ನಂಗೆ ಕಮೆಂಟ್ನಾಗೂ ಹಾಕ್ತಿರ್ತೀರಿ ನೀವು, ಅಕ್ಕ ನಾವು 5 ಗುರುವಾರ ಮಾಡಲಿ, 3 ಗುರುವಾರ ಮಾಡಿ. ನೋಡ್ರಿ, ಎಷ್ಟೇ ಗುರುವಾರ ಮಾಡ್ರು ಸ್ವಾಮಿ ಮಹಾರಾಜರ ಮ್ಯಾಗ ನೀವು ಪೂರ್ಣ ವಿಶ್ವಾಸ ಬೇಕು. ನಿಮ್ಮ ಭಕ್ತಿ ಹೋಗಿ ಅವ್ರ ಸಮರ್ಪಣೆ ಆಗ್ಬೇಕಂದ್ರೆ ನಿಮ್ಮ ನಿಸ್ವಾರ್ಥ ಭಾವನೆಯಿಂದ ಸೇವೆಯನ್ನ ಮಾಡ್ಬೇಕು. ಇಷ್ಟೇ ಸ್ವಾಮಿ ಮಹಾರಾಜರು ಬೇಕಾಗಿ ಬ್ರಹ್ಮಾಂಡದ ನಾಯಕದರ ಅವ್ರಿಗೆ ನಾವೇನು ಕೊಡೋಕ್ಕಾಗ್ತೈತಿ, ನಾವು ಅವ್ರ ನಿಸ್ವಾರ್ಥ ಭಾವನೆಯಿಂದ ಮಾಡುವಂಥ ಭಕ್ತಿನ ಹೋಗಿ ಅವ್ರಿಗೆ ಸಮರ್ಪಣೆ ಆಗೋದು. ಸತತವಾಗಿ ಮಾಡುವಂಥ ನಾಮಸ್ಮರಣೆ. ನಾವು ಎಷ್ಟೇ ಗ್ರಂಥಗಳನ್ನ ಓದಿರ್ತಾವ, ಅವಾಗ ಮನಸ್ಸಲ್ಲಿ ಇಲ್ಲಾಂದ್ರೆ ಗ್ರಂಥಗಳನ್ನ ಓದಿನ ಉಪಯೋಗ. ನಿಸ್ವಾರ್ಥ ಭಾವನೆಯಿಂದ ಶ್ರದ್ಧೆ ಭಕ್ತಿಯಿಂದ ಮಾಡುವಂಥ ಸೇವೆ ಏನಿರ್ತೈತಿಲ್ಲ ಸ್ವಾಮಿ ಮಹಾರಾಜರ ಸಮರ್ಪಣೆ ಆಗ್ತೈತಿ. ಇನ್ನು ಹೊಸದಾಗಿ ಸ್ವಾಮಿ ಸೇವೆ ಈಗ ಆರಂಭ ಮಾಡಿದವ್ರ ಏನೇನು ಇರ್ಬೇಕು ನಮ್ಮ ಹತ್ರ ಅಂತ ಕೇಳ್ಕೊತೀರಿ. ಸ್ವಾಮಿ ಸೇವೆ ಆರಂಭ ಮಾಡಿದವ್ರ ಮೊದಲನೇದಾಗಿ ಸ್ವಾಮಿ ಮಹಾರಾಜರ ಅಧಿಷ್ಠಾನ ಇರ್ಬೇಕು ನಮ್ಮ ಮನ್ಯಾಗ. ಸ್ವಾಮಿ ಮಹಾರಾಜರ ಅಧಿಷ್ಠಾನ ಅಂದ್ರೆ ಮೂರ್ತಿನೇ ತರಬೇಕಂತ ಏನಿಲ್ಲ. ಸ್ವಾಮಿ ಮಹಾರಾಜರ ಯಾವುದೋ ಒಂದು ನಿಮ್ಮ ಸುತ್ತಮುತ್ತ ಕೇಂದ್ರ ಇದ್ದು ಅಂದ್ರೆ ಅಲ್ಲಿ ಕೇಂದ್ರದಾಗ ಫೋಟೋ ಸಿಗ್ತಾವೆ. ಇಲ್ಲ ಅಕ್ಕ ನಮ್ಮ ಸುತ್ತಮುತ್ತ ಕೇಂದ್ರೂ ಇಲ್ಲ, ಸ್ವಾಮಿ ಸೇವೆ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ, ಈಗ ನಿಮ್ಮ ವಿಡಿಯೋ ನೋಡ್ನ ಸ್ವಾಮಿ ಸೇವೆನ ಮಾಡ್ಕೋದ್ರ ಅನ್ನೋರ ಒಂದು ಡೈರೆಕ್ಟ್ ಒಂದು ಫೋಟೋ ಸ್ಟುಡಿಯೋ ಹೋಗಿ ಅಲ್ಲಿ ಸ್ವಾಮಿ ಮಹಾರಾಜರ ಫೋಟೋನ ನೀವು ಮೊಬೈಲ್ದಾಗ ಇರ್ತಿತ್ತಲ್ಲ ಅದನ್ನ ತೋರಿಸಿರ, ಅಲ್ಲಿ ಪ್ರಿಂಟ್ ತೆಗೆದು ಕೊಡ್ತಾರೆ, ಅದನ್ನ ಫ್ರೇಮ್ ಮಾಡ್ಕೊಂಬರ್ರಿ ಸಣ್ಣದ. ಆ ಫ್ರೇಮನ್ನ ನೀವು ಯಾವುದೇ ಗುರುವಾರ, ಯಾವುದೇ ಒಂದು ಶುಭ ಗುರುವಾರ ನೋಡಿ, ಶುಭ ಗುರುವಾರ ಅಂತಲ್ಲ ಪ್ರತಿ ಗುರುವಾರ ಸ್ವಾಮಿ ಮಹಾರಾಜರದಾಗಿರ್ತೈತಿ. ಸ್ವಾಮಿ ಪ್ರತಿದಿನ ನಮ್ಮ ಪ್ರತಿ ಕ್ಷಣ ಸ್ವಾಮಿ ಮಹಾರಾಜರು ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಒಂದು ಗುರುವಾರ ನೋಡಿ ಆ ಸ್ವಾಮಿ ಮಹಾರಾಜರ ಅಧಿಷ್ಠಾನವನ್ನ ನಿಮ್ಮ ಮನ್ಯಾಗ ಮಾಡ್ರಿ. ಯಾವ ರೀತಿ ಅಂದ್ರೆ ಸ್ವಾಮಿ ಮಹಾರಾಜರು ಮೊದಲನೇದಾಗಿ ಸ್ವಾಮಿ ಫೋಟೋನ ಹಂಗ ನೆಲಕ್ಕೆ ಇಡಬಾರ್ದು. ಒಂದು ವಸ್ತ್ರವನ್ನ ಇಲ್ಲಿ ನೋಡ್ರಿ, ನಾ ಪ್ರತಿದಿನ ವಸ್ತ್ರಗಳನ್ನ ಚೇಂಜ್ ಮಾಡ್ತಿರ್ತಾನೆ. ಇದೇ ರೀತಿ ನೀವು ವಸ್ತ್ರಗಳನ್ನ ನಿಮ್ಗೆ ಯಾವ್ದು ಅನುಕೂಲ ಆಗ್ತಿಲ್ಲ, ಬ್ಲ್ಯಾಕ್ ಕಲರ್ ಬಿಟ್ಟು ಬೇರೆ ಎಲ್ಲ ಕಲರ್ ವಸ್ತ್ರವನ್ನು ಯೂಸ್ ಮಾಡ್ಬೋದು. ಅದೇ ರೀತಿ ಇಲ್ಲಿ ಹಳದಿ ಕಲರ್ ತಗೊಂಡ್ರು ಗುರುವಾರ ದಿವಸ ಹಳದಿ ಬಣ್ಣ ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಆಗ್ತದೆ. ಹಾಗಾಗಿ ಹಳದಿ ಬಣ್ಣದ ವಸ್ತ್ರವನ್ನ ಹಾಕ್ರಿ. ಬ್ಲೌಸ್ ಪೀಸ್ ಹಾಕಿರು ನಡ್ದಿತ್ತು. ನಾ ಇಲ್ಲಿ ಹಾಕಿರೋದು ಬ್ಲೌಸ್ ಪೀಸ್. ನೀವು ಬ್ಲೌಸ್ ಪೀಸ್ ಹಾಕ್ರಿ. ಆ ನಂತರ ಸ್ವಾಮಿ ಮಹಾರಾಜರ ಫೋಟೋವನ್ನ ಇಡ್ರಿ. ಇನ್ನು ಸ್ವಾಮಿ ಮಹಾರಾಜರಿಗೆ ಅತ್ಯಂತ ಇಷ್ಟವಾದ ಒಂದು ವಸ್ತು ಅಂದ್ರೆ ಸ್ವಾಮಿ ಮಹಾರಾಜರು ಯಾವಾಗ ಅಕ್ಕಲ್ಕೋಟದಾಗ ಇದ್ದಿರಲ್ಲ, ಅವ್ರು ಎಲ್ಲಿ ಹೋಗ್ತಾರಲ್ಲ ಅಲ್ಲಿ ಒಂದು ರೀತಿ ಸ್ಮೆಲ್ ಬರ್ತೈತೆ, ಸುಗಂಧಯುಕ್ತ ಸ್ಮೆಲ್ ಬರ್ತೈತೆ. ಅಂದ್ರೆ ನಾವು ನಾಗಸಂಪಿಗೆ ಏನು ಕರಿತೀವಲ್ಲ, ಚಾಪ ಅಂತ ಹೇಳಿ ಕರಿತಾರೆ ಅದನ್ನ ಮರಾಠಾಗ. ಆ ಹೂವು ಸ್ಮೆಲ್ ಅಂದ್ರೆ ಸ್ವಾಮಿ ಮಹಾರಾಜರಿಗೆ ಅತ್ಯಂತ ಪ್ರಿಯವಾದ ಹೂವು. ಆ ಹೂವಿನ ಸ್ಮೆಲ್ ಅಂದ್ರೆ ಸ್ವಾಮಿ ಮಹಾರಾಜರು ಕೆಲವೊಂದ್ಸಲ ನಮಗೂ ಆಗ್ತಿರ್ತಿ ನೋಡಿ. ನಾನು ಎಷ್ಟು ಸಲ ನನಗೂ ಇದು ಅನುಭವ ಆಗೈತೆ. ಒಂದ್ ರೀತಿ ಮನ್ಯಾಗ ನಾವು ಏನು ಧೂಪ ಹಚ್ಚಿರಲ್ಲ ಏನೂ ಇಲ್ಲ, ಅಂದ್ರೆ ಸ್ಮೆಲ್ ಬರ್ತೈತಿ. ಅಲ್ಲಿ ಸ್ವಾಮಿ ಮಹಾರಾಜರ ಪ್ರಚಿತಿ ಅಂತೀವಿ ನಾವೆಲ್ಲರೂ. ಹಾಗಾಗಿ ಸ್ವಾಮಿ ಮಹಾರಾಜರಿಗೆ ಅತ್ಯಂತ ಇಷ್ಟವಾದ, ನಾವು ಚಾಪ ಅಂತೂ ನಮ್ಗೆ ಈಗ ತರಕಾಗೋಲ್ಲ, ಇಲ್ಲಿ ಸಿಕ್ಕರೆ ನೀವು ತಂದು ಹಾಕ್ರಿ. ಇಲ್ಲಾಂದ್ರೆ ಸ್ವಾಮಿ ಮಹಾರಾಜರಿಗೆ ಅತ್ಯಂತ ಪ್ರಿಯವಾದ ವಸ್ತು ಅಂದ್ರೆ ಹೀನ ಹತ್ತಾರ ನೋಡ್ರಿ. ಇಲ್ಲಿ ನಾ ಕೇಂದ್ರದಾಗಿಂದ ಯೂಸ್ ಮಾಡ್ಕೊಂಡನು. ಇದು ಹೀನ ಹತ್ತಾರ ಸಣ್ಣ ಬಾಟಲ್ ಇತ್ತು. ನೀವು ಕೇಂದ್ರದಾಗ ತಗೋಬೇಕಂತ ಏನಿಲ್ಲ. ಈ ಗ್ರಂಥಿಕೆ ಅಂಗಡಿಗಳು ಏನಿರ್ತಾವಲ್ಲ ಅಲ್ಲಿ ಸಿಗ್ತೈತಿ. ಇದ್ರ ರೇಟ್ ಭಾಳ ಆದ್ರೆ 30-40 ರೂಪಾಯಿ ಇರ್ತೈತಿ. ಇದ್ರ ಸ್ಮೆಲ್ ಮಸ್ತ್ ಇರ್ತೈತಿ. ಸ್ವಾಮಿ ಮಹಾರಾಜರಿಗೆ ಎರಡು ಏನು ಭುಜ, ಹನಿ ಮ್ಯಾಗ, ಭುಜದ ಮ್ಯಾಗ, ಕಾಲಿಗೆ ಅಂದ್ರೆ ಸ್ವಾಮಿ ಮಹಾರಾಜರ ಸಂಪೂರ್ಣ ಎದಿಗೆ ಮೇಗೆಲ್ಲ ಇದನ್ನ ಹಚ್ಚೋದೈತಿ. ಈ ರೀತಿ ಇದನ್ನ ಓಪನ್ ಮಾಡಿತಂದ್ರೆ ಇಲ್ಲಿ ಈ ರೀತಿ ಮುಂದಿರ್ತೈತಿ, ಇಲ್ಲಿ ರೌಂಡ್ ಇರ್ತೈತಿ. ಇದನ್ನ ಈ ಸ್ವಾಮಿ ಮಹಾರಾಜರ ನಾವು ಕೈ ಹಚ್ಕೊಂಡು ಹಚ್ಬೋದು, ಅಥವಾ ಡೈರೆಕ್ಟ್ ಸ್ವಾಮಿ ಮಹಾರಾಜರ ಫೋಟೋಗೆ ಒಂದು ಸ್ವಲ್ಪ ಹಿಂಗೆ ರೋಲ್ ಮಾಡಿ ಹಚ್ಚೋದ. ಆ ನಂತರ ಸ್ವಾಮಿ ಮಹಾರಾಜರಿಗೆ ಅರಿಶಿನ ಕುಂಕುಮ ಹಚ್ಚಬಾರ್ದು. ಯಾಕಂದ್ರೆ ಸ್ವಾಮಿ ಮಹಾರಾಜರ ಗುರುವಿನ ರೂಪದಾಗಿದ್ದಾರು. ಹಾಗಾಗಿ ನಾವು ಅರಿಶಿನ ಕುಂಕುಮವನ್ನ ಅವ್ರಿಗೆ ಹಚ್ಚಬಾರ್ದು. ಸ್ವಾಮಿ ಮಹಾರಾಜರಿಗೆ ಅಷ್ಟಗಂಧ, ಚಂದನ ಈ ರೀತಿ ಹಚ್ಚಬೇಕು. ಇಲ್ಲಾಂದ್ರೆ ಹನಿ ಮೇಘ, ಎರಡು ಭುಜದ ಎದಕ, ಅವ್ರ ಪಾದಕ್ಕ, ಈ ಕಾಲಿಗೆ ಹಚ್ಚಿ ಟೋಟಲ್ ಆಗಿ ಸ್ವಾಮಿ ಮಹಾರಾಜರಿಗೆ 5 ಬಟ್ ಅಂದ್ರೆ 5 ಅರಿಶಿನ ಅಷ್ಟಗಂಧದ ಟಿಕಾನ್ನ ಇಡಬೇಕು. ಆ ನಂತರ ಸ್ವಾಮಿ ಮಹಾರಾಜರಿಗೆ ನೀವು ಯಾವುದೇ ಹೂವನ್ನ ಸಮರ್ಪಣೆ ಮಾಡಿ. ಇದ ಹೂವು ಅಂತ ಏನಿಲ್ಲ. ಸ್ವಾಮಿ ಮಹಾರಾಜರಿಗೆ ನೀವು ಯಾವ್ದು ನಿಮ್ಮ ಮನ್ಯಾಗ ನಿಮ್ಮ ಅಂಗಳದಾಗಿರ್ತಾವಲ್ಲ ಅದ ಹೂವು ಸಮರ್ಪಣೆ ಮಾಡ್ರಿ. ಆ ನಂತರ ನೀವು ಕೊಂಡು ತಂದು ಹಾಕ್ತೇನೆ ಅಂದ್ರೆ ಕೊಂಡು ತಂದು ಮಲ್ಲಿಗೆ ಹೂವು, ದಾಸವಾಳ ಹೂವು, ಸೇವಂತಿ ಯಾವ್ದು ಹೂವು ಆದ್ರೂ ಅದನ್ನ ನೀವು ಸಮರ್ಪಣೆ ಮಾಡ್ಬೋದು. ಆ ನಂತರ ಸ್ವಾಮಿ ಮಹಾರಾಜರಿಗೆ ಏನು ಮಾಡ್ಬೇಕಂದ್ರೆ ನಾವು ಮೊದಲನೇ ಸಲ ನೀವು ಅಧಿಷ್ಠಾನ ಮಾಡ್ಕೊತೀರಂದ್ರೆ ಇಷ್ಟೆಲ್ಲ ಮಾಡಿ ಮುಂದೆ ಕೂತ ಮೂರ್ತಿ ಇತ್ತಂದ್ರೆ ಸ್ವಾಮಿ ಮಹಾರಾಜರಿಗೆ ಮೂರ್ತಿ
ಮ್ಯಾಗ ಜಲಾಭಿಷೇಕದ ಪಂಚಾಮೃತದಿಂದ ಅಭಿಷೇಕ ಹಾಕುತ್ನ್ಯಾಗ ಅವ್ರಿಗೆ ಸ್ತ್ರೀ ಸೂಕ್ತ ಮತ್ತು ಪುರುಷ ಸೂಕ್ತ ಹೇಳ್ಕೊತಾ ಹೇಳಿ ಅಭಿಷೇಕ ಹಾಕಿ ಆ ನಂತರ ನಮ್ಮ ಮನ್ಯಾಗ ಅಧಿಷ್ಠಾನ ಮಾಡೋದೈತೆ. ಫೋಟೋ ಇತ್ತಂದ್ರೆ ಮೊದಲನೇದಾಗಿ ಸರಳ ಈ ರೀತಿ ಪೂಜಾ ಮಾಡ್ಕೊಂಡ ಧೂಪ ನೈವೇದ್ಯ ನಿಮ್ಮ ಮನ್ಯಾಗ ಏನು ಅಡಿಗೆ ಮಾಡ್ತೀರ ಅದನ್ನ ನೈವೇದ್ಯ ಇಟ್ಟ ಆ ನಂತರ ಸ್ವಾಮಿ ಮಹಾರಾಜರಿಗೆ ಪುರುಷ ಸೂಕ್ತ ಮತ್ತು ಸ್ತ್ರೀ ಸೂಕ್ತವನ್ನ ಹೇಳಬೇಕು. ಆ ನಂತರ ನಮ್ಮ ಸೇವೆಯನ್ನು ಆರಂಭ ಮಾಡ್ಬೇಕು. ಯಾವುದಂದ್ರೆ ನಿತ್ಯ ಸೇವೆ ನೋಡ್ರಿ. ನಂದು ಈಗ ಸೇವೆ ಜಸ್ಟ್ ಇಲ್ಲಿ ಆಗಿ ನಾವು ಗ್ರಂಥವನ್ನು ಇಲ್ಲೇ ಇಟ್ಟಿದ್ದೇನೆ. ಈಗ ಸ್ತ್ರೀ ಸೂಕ್ತ ಪುರುಷ ಸೂಕ್ತ ನಿಮ್ದು ಪಠನೆ ಆದ ಕೂಡಲೇ ಆ ನಂತರ ಸ್ವಾಮಿ ಮಹಾರಾಜರಿಗೆ ಸ್ವಾಮಿ ಸವನ್ ಅಂತ ಬರ್ತೈತಿ. ನಿತ್ಯ ಸೇವೆ ಗ್ರಂಥದಾಗೈತಿ. ಯಾವುದೇ ಒಂದು ಸೇವೆ ಆರಂಭ ಮಾಡೋಕ್ಕಿಂತ ಮುಂಚೆ ಅದನ್ನ ಓದಬೇಕು. ಆ ನಂತರ ಸ್ವಾಮಿ ಮಹಾರಾಜರ 11 ಮಾಳು ಜಪ ಮಾಡ್ರಿ ಅಥವಾ 1 ಮಾಳು ಮಾಡ್ರಿ. ಸ್ವಾಮಿ ಮಹಾರಾಜರ ಜಪ ಮಾಡಿ ಶ್ರೀ ಸ್ವಾಮಿ ಚರಿತ್ರೆ ಸಾರಾಮೃತ ಏನು ಗ್ರಂಥ ಇತ್ತಲ್ಲ ಇದನ್ನ 3 ಅಧ್ಯಾಯ ಓದ್ಬೇಕು. ಪ್ರತಿದಿನ 3 ಅಧ್ಯಾಯ ಓದಬೇಕು. 7ನೇ ದಿವಸಕ್ಕೆ ನಮ್ಮ ಅಧ್ಯಾಯ ಮುಗಿತಾವು. ರಿಪೀಟ್ ಮತ್ತೆ ಹೊಳ್ಳಿ ನಾವು ಮೊದಲಿಂದ ಸ್ಟಾರ್ಟ್ ಮಾಡಿ. ಈ ರೀತಿ ನಾವು ಸ್ವಾಮಿ ಮಹಾರಾಜರ ಹೊಸವಾಗಿ ಸೇವೆದಾಗ ಏನಿದಾರಲ್ಲ ಈಗ ಸ್ವಾಮಿ ಭಕ್ತರಾಗಿದ್ದೀರಿ ಅವರ ಈ ರೀತಿ ಸೇವೆಯನ್ನು ಮಾಡ್ಕೋತ ಹೋಗ್ರಿ. ನೀವು ಕಂಟಿನ್ಯೂ ಒಂದು 6 ತಿಂಗಳಿಗೆ ಸೇವೆಯನ್ನು ಮಾಡ್ಕೋತ ಹೋಗ್ರಿ. ನೀವ ನನಗೆ ಕಮೆಂಟ್ ಹಾಕ್ತೀರಿ ಯಾವ ರೀತಿ ಬದಲಾವಣೆಗಳಾಗೈತಿ. ಮೊದಲೆಲ್ಲ ನಾನೇ ಹೇಳ್ತೇನೆ. ನನಗೆ ಮೊದಲೆಲ್ಲ ಸಣ್ಣ ವಿಷಯಕ್ಕೆಲ್ಲ ಸಿಟ್ಟು ಬರ್ತದೆ. ಯಾವಾಗ ನಾನು ಈಗೂ ನನಗೆ ಬರ್ತಿದ್ದು ಈಗೂ ಇಲ್ಲ ಅಂತ ಹೇಳಿ ಪೂರ್ಣ ಅಂತೂ ನಾ ಚೇಂಜ್ ಆಗಿಲ್ಲ. ಇನ್ನು 90% ಇನ್ನು 10% ನಾ ಚೇಂಜ್ ಆಗಬೇಕು. ಅದನ್ನ ಪ್ರಯತ್ನ ಮಾಡ್ತದೆ. ಯಾಕಂದ್ರೆ ಈ ಸೇವೆಗಳು ಆಧ್ಯಾತ್ಮಿಕ ಮಾರ್ಗದಾಗ ನಾವು ಯಾವಾಗ ಬರ್ತಾವಲ್ಲ ಅವಾಗ ನಮ್ಮ ಷಡರಿಪುಗಳು ಏನಿರ್ತಾವಲ್ಲ ಅವು ನಮ್ಮ ಕಂಟ್ರೋಲ್ದಾಗ ಬರ್ತಾವೆ. ಷಡರಿಪುಗಳು ಯಾವತ್ತೂ ಹೇಳಿ ನನ್ನ ಇದ್ರಾಗ ಹೇಳಿದಾನೆ. ನಾಮ ಜಪದ ಏನು ಸಂಪೂರ್ಣ ಮಾಹಿತಿ ಇಲ್ಲ ಅದ್ರೊಳಗೆ ಹೇಳಿದಾನು. ಕ್ರಾಮ ಕ್ರೋಧ ಮದ ಮತ್ಸರ ಇವ ಮನುಷ್ಯನಿಗಿರುವಂಥ ಷಡರಿಪುಗಳು. ಇವು ನಮ್ಮಲ್ಲಿರೋನ ನಮ್ಮ ವೈರಿಗಳನ್ನ ತಿಳ್ಕೊಬೋದು. ನಮ್ಮಲ್ಲಿರುವ ಈ ವೈರಿಗಳು ನಾವು ದೂರ ಮಾಡಬೇಕು. ಪ್ರತಿಯೊಬ್ಬರಲ್ಲೂ ಒಂದು ಒಳ್ಳೆತನವನ್ನು ನಾವು ಹುಡುಕ್ಬೇಕು. ಮನುಷ್ಯರಂದ್ರೆ ಸರ್ವೇಸಾಮಾನ್ಯ. ನಮ್ಮಲ್ಲಿ ನಕಾರಾತ್ಮಕ ಸಕಾರಾತ್ಮಕ 2 ಶಕ್ತಿ ಇರ್ತೈತಿ. ಆ ನಂತರ ನಾವು ಯಾವಾಗೂ ಖುಷಿಯಾಗಿರ್ಬೇಕಂದ್ರೆ ನಮಗೆ ಹೆಲ್ಪ್ ಆಗೋದಂದ್ರೆ ಆಧ್ಯಾತ್ಮಿಕ ಮಾರ್ಗ, ಸ್ವಾಮಿ ಸೇವೆ ಮಾರ್ಗ. ನಂದನ ಹೇಳ್ತಾರೆ ಪ್ರತಿ ಸಲ ನನ್ನ ಹಣೆ ಬರನೇ ಸರಿ ಇಲ್ಲ, ನಾನು ಯಾವ ಕೆಲಸ ಮಾಡಿದ್ರು ಅಪೂರ್ಣ ಆಗ್ತೈತಿ. ನಂದು ಯಾವುದು ಕೆಲಸ ನೆಟ್ಟಗಾಗೋಲ್ಲ, ಯಾವುದು ಕೆಲಸ ನೆಟ್ಟಗೊಡಲ್ಲ ಒಂದು ನನ್ನೊಳಗೆ ನನಗೆ ಕೊರತೆ ಇರ್ತೈತೆ. ಆದರೆ ಈಗ ನಾ ಯಾವುದೇ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ಇಲ್ಲ ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಈ ಕೆಲಸ ಆಗ್ತೈತಿ. ಅವ್ರ ಈಗ ನಾ ಯಾವ ರೀತಿ ಚೇಂಜ್ ಆಗಿದೆ ಅಂದ್ರೆ ನನಗೆ ಅನಿಸ್ತೈತಿ. ನಾನೇ ಇದು ಮಾತಾಡ್ತಾನೆ ಇಷ್ಟು ನಿಮ್ಮ ಮುಂದೆ ಧೈರ್ಯದಿಂದ ಕೂತ್ ಮಾತಾಡ್ತಾನೆ. ಇದಕ್ಕೆಲ್ಲ ಕಾರಣ ಸ್ವಾಮಿ ಸೇವೆ. ಅಷ್ಟು ಧೈರ್ಯವನ್ನು ಕೊಡ್ತೈತಿ. ನಮ್ಗೆ ವಿಶ್ವಾಸ ಬೆಳೆಸ್ತೈತಿ. ಆಧ್ಯಾತ್ಮಿಕ ಮಾರ್ಗ ಅಂದ್ರೆ ಒಂದು ಸರಳ ಮಾರ್ಗ. ಈ ಒಂದು ಮೆಟ್ಲ ನಾವು ಹತ್ತದಂದ್ರೆ ಇನ್ನೊಂದು ಮೆಟ್ಲ ಹತ್ಬೇಕು ಅನ್ನೋ ಒಂದು ಒಳಗಿನ ಆಸೆ ನಮ್ಗೆ ಇರ್ತೈತಿ. ಹಾಗಾಗಿ ಈ ಮಾನವ ಏನು ಪ್ರಪಂಚದಾಗಿರುವಂಥ ಪ್ರತಿಯೊಂದು ಏನು ಸುಖ ಸಮೃದ್ಧಿ ಏನಿದೆ ನಮ್ಗೆ ಸಿಗ್ತೈತಿ. ಆದರೆ ಸ್ವಲ್ಪ ತಾಳ್ಮೆ ಬೇಕು. ಸ್ವಾಮಿ ಮಹಾರಾಜರ ಸೇವೆದಾಗ ಬಂದ ಕೂಡಲೇ ನಾನು ಸಡನ್ ಆಗಿ ಚಮತ್ಕಾರ ಆಗ್ತೈತೆ ಅಂತ ಹೇಳೋದು. ನಾವು ಸೇವೆ ಯಾವ ರೀತಿ ಮಾಡ್ಕೊತ ಹೋಗ್ತೇವೆ, ಸ್ವಾಮಿ ಮಹಾರಾಜರ ಮ್ಯಾಗೆ ಎಷ್ಟು ವಿಶ್ವಾಸ ಇರ್ತೋ ಆ ರೀತಿ ನಮ್ಮ ಜೀವನದಾಗ ಬದಲಾವಣೆಗಳನ್ನು ಹಾಕ್ಕೊತ ಹೋಗ್ತಾವೆ. ಸ್ವಾಮಿ ಮಹಾರಾಜರ ನಮಗೋಸ್ಕರ ಕೊಡುಕಾತ ಕೂತಿದ್ದಾರೆ. ಅವ್ರು ನಾವು ಏನು ಬಿಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಕೊಡ್ತಾರೋ. ನಾವು 1 ಹೆಜ್ಜೆ ಇಟ್ಟು ಅಂದ್ರೆ ನಮಗೋಸ್ಕರ ಅವ್ರು 100 ಹೆಜ್ಜೆನೇ ಇಡ್ತಿರ್ತಾರೋ. ಹಾಗಾಗಿ ಸ್ವಾಮಿ ಸೇವೆಯನ್ನು ಮಾಡೋದು ಮುಖ್ಯ. ಪ್ರತಿನಿತ್ಯ ನಾವು ಯಾವ ರೀತಿ ನಾವು ನಿತ್ಯ ಕರ್ಮಗಳನ್ನ ನಮ್ಮ ನಿತ್ಯ ಜವಾಬ್ದಾರಿಗಳನ್ನ ನಾವು ಪಾರ ಮಾಡ್ತೀವಿ ಅಥವಾ ಮಾಡ್ತೀವಲ್ಲ ಅದೇ ರೀತಿನ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡ್ತೇನೆ ಅಂತೇಳಿ ನನ್ನ ಮನಸ್ಸಾಗ ನಾವು ಒಂದು ದೃಢ ಸಂಕಲ್ಪ ಮಾಡ್ಬೇಕು. ಇಲ್ಲಪ್ಪ ಇವತ್ತಿಂದ ನಾನು ಸ್ಟಾರ್ಟ್ ಮಾಡಿ ಅಂದ್ರೆ ನಾನು ಉಸಿರಿನ ತಕ್ಕ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡ್ತೇನೆ. ಯಾವಾಗ ನನಗೆ ಆಗೋಲ್ಲ, ಯಾವಾಗ ನನಗೆ ನಾ ಕೂತು ಮಾಡೋಕ್ಕಾಗೋಲ್ಲ, ಸತತವಾಗಿ ನಾಮಸ್ಮರಣೆ ಮಾಡ್ಬೇಕು. ನಾಮಸ್ಮರಣದಿಂದ ಎಷ್ಟೆಲ್ಲ ಲಾಭಗಳಿದಾವು, ಎಷ್ಟೆಲ್ಲ ಬದಲಾವಣೆಗಳು ಆಗ್ತಾವು. ನಮ್ಮ ಮೈಂಡ್ ಸಕಟ್ ಚೇಂಜ್ ಆಗ್ತೈತಿ. ಮಾನಸಿಕ ಶಾರೀರಿಕ ಎಲ್ಲ ರೀತಿ ನಾವು ಬದಲಾವಣೆಗಳು ಈ ಆಧ್ಯಾತ್ಮಿಕ ಮಾರ್ಗ ಸ್ವಾಮಿ ಸೇವಾ ಮಾರ್ಗದಿಂದ ನಾವು ಆಗ್ಬಹುದು. ಹಾಗಾಗಿ ಸಾಮಾಜಿಕ ಆರ್ಥಿಕ ನಮ್ದು ಏನು ಒಂದು ಪ್ರತಿಯೊಂದು ಹಂತ ಇಲ್ಲ ಇದೆಲ್ಲ ಬದಲಾವಣೆ ಆಗೋದು ಯಾವಾಗಂದ್ರೆ ನಾವು ಸ್ವಾಮಿ ಸೇವೆದಾಗ ಬಂದ ಕೂಡಲೇ. ಸ್ವಾಮಿ ಸೇವೆ 1 ವರ್ಷ ನೀವು ಕಂಟಿನ್ಯೂ ಮಾಡಿ ನೋಡ್ರಿ. ಯಾರ್ಯಾರು ವಿಡಿಯೋ ನೋಡ್ಕೋದಿರಲ್ಲ ಇವ್ರಿಗೆಲ್ಲರೂ ಒಂದು ವಿನಂತಿ ತಿಳ್ಕೊರು. ನೀವು ಈಗ ಪ್ರತಿದಿನ ನಾವು ಕೆಲ್ಸಕೋತೀವಕ್ಕ ನಮ್ಗೆ ಸೇವೆ ಮಾಡ್ಕೋರು ನಾಮಸ್ಮರಣೆ ಮಾಡ್ರಿ. ಸೇವೆ ಕೂತು ಮಾಡ್ಬೇಕಂತೇನೆ ಹೇಳಿಲ್ಲ ಮಹಾರಾಜರ. ಒಂದು ಪೇಡೆ ಐತೆ, ಒಂದು ಸ್ವೀಟ್ ಐತಿ ತಿಳ್ಕೊರಿ. ಅದನ್ನ ನಾವು ಯಾವ ಕಡೆಯಿಂದ ತಿಂದ್ರು ಅದು ನಮ್ಗೆ ಸ್ವೀಟ್ ಆಗ್ತೈತಿ. ಅದೇ ರೀತಿ ಸ್ವಾಮಿ ಮಹಾರಾಜರ ನಾಮಸ್ಮರಣೆ ನಾವು ಎಲ್ಲಿ ಕೂತ್ ಮಾಡ್ರು ಅದು ನಮ್ಗೆ ಸ್ವಾಮಿ ಮಹಾರಾಜರಿಗೆ ಹೋಗಿ ಸಮರ್ಪಣೆ. ನಮ್ಮ ಮನಸ್ಸಾಗ ನಿಸ್ವಾರ್ಥ ಭಾವನೆ ಇರಬೇಕು. ಸ್ವಾಮಿ ಮಹಾರಾಜರಿಗೆ ಗುರ್ತಿರ್ತೈತಿ. ಅವ್ರ ಬ್ರಹ್ಮಾಂಡ ನಾಯಕಿದಾರೆ ಅಂದ್ರೆ ನಮ್ಮ ಪರಿಸ್ಥಿತಿ ಏನು ಅನ್ನೋದು ಅವ್ರಿಗೆ ಗುರ್ತಿರ್ತೈತಿ. ಹಾಗಾಗಿ ಅವ್ರೇನು ಜಪಮಾಲೆ ತೊಗೊಂಡು ಮಾಡತ್ತೆ ಹೇಳ್ಕತ್ತಿಲ್ಲ. ನಿಂಗೆ ಯಾವಾಗ ಆಗ್ತೈತಿ ಅವಾಗನೇ ಸತತವಾಗಿ ನಿಂಗೆ ಟೈಮ್ ಸಿಕ್ಕಾಗ ನನ್ನ ಹೆಸರನ್ನು ನಾಮಸ್ಮರಣೆ ಮಾಡಿ. ಯಾವಾಗ ನಮ್ಮ 1.5 ಲಕ್ಷ ನಮ್ಮ ನಾಮಸ್ಮರಣೆ ಪೂರ್ಣ ಆತಾವಲ್ಲ ಅವಾಗ ಅಸಾಧ್ಯವಾದ ಕೂಡ ಸಾಧ್ಯ ಕೆಲಸಗಳು ಆತಾವು. ಎಷ್ಟೋ ಸ್ವಾಮಿ ಭಕ್ತರಿಗೆ ನಾಮಸ್ಮರಣದಿಂದನ ತಾವು ಸತತವಾಗಿ ಸ್ವಾಮಿ ಮಹಾರಾಜರ ಮೇಲೆ ಪೂರ್ಣ ವಿಶ್ವಾಸ ಇಟ್ಟ ನಾಮಸ್ಮರಣದಿಂದನ ತಮ್ಮ ಎಷ್ಟೋ ಜೀವನದಾಗಿರುವ ಅಡೆತಡೆಗಳನ್ನ ದೂರ ಮಾಡ್ಕೊಂಡರು. ಎಷ್ಟೋ ಶಾರೀರಿಕ ತೊಂದರೆಗಳನ್ನ ಮತ್ತೆ ದೂರ ಮಾಡ್ಕೊಂಡರು. ಎಷ್ಟೋ ಹಾಸ್ಪಿಟ್ಲ್ ಎಲ್ಲ ತೋರಿಸಿ ಎಲ್ಲ ರಿಪೋರ್ಟ್ ಮುಗ್ದೈತಿ, ಇನ್ನೇನು ಇಲ್ಲ, ಇದು ನಾನು ಬಿಟ್ಟು ಹೋಗಲ್ಲ ಅನ್ನೋ ಪರಿಸ್ಥಿತಿಯಾಗ ಸ್ವಾಮಿ ಮಹಾರಾಜರ ನಾಮಸ್ಮರಣ ಅವ್ರಿಗೊಂದು ಹೊಸ ಹುಮ್ಮಸ್ಸ, ಹೊಸ ಜೀವನದ ಆಸೆಯನ್ನ ತಂದು ಕೊಟ್ಟೈತಿ. ಹಾಗಾಗಿ ನಾಮಸ್ಮರಣೆ ಮಾಡ್ರಿ, ಸ್ವಾಮಿ ಮಹಾರಾಜರ ಸೇವೆಯನ್ನ ಮಾಡ್ರಿ, ಸೇವೆಯನ್ನ ಪ್ರಸಾರ ಮಾಡ್ರಿ. ಹೊಸವಾಗಿ ಯಾರ್ಯಾರು ಇದಿರಲ್ಲ ಅವ್ರೆಲ್ಲರೂ ಜಾಬ್ ಇಲ್ಲ, ಮನ್ಯಾಗ ಏನೋ ನಮ್ಮ ಸಮಸ್ಯೆ ಐತಿ, ಮನ್ಯಾಗ ಕಿರಿಕಿರಿ ಐತಿ, ಗಂಡ ಹೆಂಡತಿ ನಡುವೆ ಏನೇ ನಿಮ್ಮ ಸಮಸ್ಯೆ ಇರಲ್ಲ ಆ ಸಮಸ್ಯೆಗೆ ಒಂದು
ರಾಮಬಾಣ ಉಪಾಯ ನಾ ಹೇಳ್ಬೋದು, 100% ಗ್ಯಾರಂಟಿ ಕೊಟ್ಟು ನಾ ಹೇಳ್ತಾನೆ ಸ್ವಾಮಿ ಸೇವೆ. ಅದಕ್ಕೆ ಸ್ವಾಮಿ ಸೇವೆನ ಮಾಡ್ತಾ ಹೋಗಿ ಖಂಡಿತ ನಿಮ್ಗೆ ಎಲ್ಲರಿಗೂ ಅದ್ರ ಪ್ರಚಿತಿ ಬರ್ತೈತಿ. ಸ್ವಾಮಿ ಮಹಾರಾಜರ ಇಲ್ಲಿ ನಿಮ್ಗೆ ಕಾಣ್ಬೋದು, ಸ್ವಾಮಿ ಮಹಾರಾಜರು ಇದ್ದಾರೆ. ಇಲ್ಲೂ ನಂಗೆ ಸ್ವಾಮಿ ಮಹಾರಾಜರ ಪ್ರತಿ ಸಲ ಪ್ರತಿ ಕ್ಷಣಕ್ಕೂ ನನ್ನ ಜೊತೆ ಇದಾರ ಅನ್ನೋ ಅನುಭೂತಿಯನ್ನು ಕೊಡ್ತಿರ್ತಾರೆ. ಯಾವಾಗಂದ್ರೆ ಅವ್ರ ಸೇವೆದಾಗ ನಾವು ಅಷ್ಟು ತಲ್ಲೀನ ಆಗ್ಬೇಕು. ನಮ್ಮ ಶಾರೀರಿಕ ಮಾನಸಿಕವಾಗಿ ಅವ್ರ ಸೇವೆಯನ್ನು ನಾವು ಮಾಡ್ತಾ ಹೋಗ್ಬೇಕು. ನಿಸ್ತೆ ಜಪ ಮಾಡಿ ಹಿಡ್ಕೊಂಡು ಜಪ ಮಾಡ್ಕೋದೇನೋ ಮನಸ್ಸು ಎಲ್ಲೋ ಐತಿ ಆ ರೀತಿ ಇಲ್ಲ. ಸ್ವಾಮಿ ಮಹಾರಾಜರ ನಾಮಸ್ಮರಣ ಯಾವ ರೀತಿ ಮಾಡ್ಕೊಂಡ್ರೆ ಸ್ವಾಮಿ ಮಹಾರಾಜರು ನನ್ನ ಮುಂದೆ ಕೂತಾರೋ ನಾ ಸೇವೆಯ ಅವ್ರಿಗೆ ಸಮರ್ಪಣೆ ಮಾಡ್ಕೊಂಡ್ರೆ ಒಂದು 15 ನಿಮಿಷ ಮಾಡ್ರಿ, 11 ಮಾಡು ಮಾಡ್ಬೇಕಂತ ಆಗ್ದಿಲ್ಲ ಅಂದ್ರೆ 1 ನಿಮಿಷ 1 ಮಾಡ್ರಿ. ಆದ್ರೆ ಯಾವ ರೀತಿ ಅಂದ್ರೆ ಪ್ರತಿಯೊಂದು ಮನೆ ಜಗ್ಗುವಾಗ ಸ್ವಾಮಿ ಮಹಾರಾಜರು ನನ್ನ ಜೊತೆ ಇದ್ದಾರೆ. ಆ ಏನು ಚಾಪ ಫುಲ್ಲದ ವಾಸರಿಲ್ಲ, ಅದು ನಮ್ಗೆ ಸ್ಮೆಲ್ ಬರಬೇಕು. ಆ ರೀತಿ ನಾವು ಈಗ ಮ್ಯಾನಿಫೆಸ್ಟ್ ಎಲ್ಲರೂ ಮಾಡ್ತಿರ್ತಾರೆ. ಎಲ್ಲರೂ ಈಗ ವಿಡಿಯೋಗಳು ನೋಡ್ತಾರೆ. ವಿಜುವಲ್ ಅಂದ್ರೆ ನಾವು ಯಾವ ರೀತಿ ವೀಕ್ಷಣೆ ಮಾಡ್ಕೊಂಡ್ರೆ ಸ್ವಾಮಿ ಮಹಾರಾಜರು ನನ್ನ ಮುಂದೆ ಕೂದೋರು, ನನ್ನ ಸೇವೆದ ಪ್ರಚಿತಿಯನ್ನು ತಕ್ಕೋದವರು ಸ್ವಾಮಿ ಮಹಾರಾಜರು ನನಗೆ ಅವ್ರ ವರದ ಹಸ್ತದಿಂದ ಆಶೀರ್ವಾದ ಮಾಡ್ಕೋದಾರ ಅನ್ನೋ ಒಂದು ನಾವು ನಮ್ಮ ಮೈಂಡ್ದಾಗ ಇಮ್ಯಾಜಿನೇಷನ್ ಮಾಡ್ಕೋದನ್ನ. ಅದು ಯಾವಾಗ ಆಗ್ತಿದ್ರೆ ನಾವು ಯಾವಾಗ ಸ್ವಾಮಿ ಮಹಾರಾಜರ ಮ್ಯಾಗ ಪೂರ್ಣ ಅವ್ರಿಗೆ ಶರಣ ಹೋತಲ್ಲ ಅದೆಲ್ಲ ಸಾಧ್ಯ ಆಗ್ತೈತಿ. ಸ್ವಾಮಿ ಮಹಾರಾಜರು ಅನ್ನೋದು ಸ್ವಾಮಿ ಸೇವೆ ಅನ್ನೋದು ನಮ್ಮ ಜೀವನದಾಗ ಒಂದು ಅದೃಷ್ಟನ ತಂದು ಕೊಡ್ತೈತಿ. ಎಷ್ಟೋ ಭಕ್ತರಿಗೆ ಸ್ವಾಮಿ ಸೇವೆನ ಒಂದು ಜೀವನಕ್ಕೆ ಆಧಾರ ಆಗೈತಿ. ನಾವು ಏನೋ ಊಸಿಲ್ಲ, ಏನೋ ಬಿಸ್ನೆಸ್ ಆಗಲಿ, ಏನೋ ಒಂದು ಕೆಲಸ ಮಾಡ್ತಿರ್ತೀವಿ, ಎಷ್ಟೋ ಸಲ ಪ್ರಯತ್ನ ಪಟ್ಟಿರ್ತೀವಿ, ಆ ಕೆಲಸ ಮುಂದೆ ಹೋಗಲ್ಲ. ಆದರೆ ಸ್ವಾಮಿ ಸೇವೆದಾಗ ಬಂದ ಕೂಡಲೇ ಎಷ್ಟೋ ವರ್ಷಗಳಿಂದ ತಡೆದಿಟ್ಟ ಕೆಲಸಗಳು ಸರಾಗವಾಗಿ ಅವಕ್ಕೆ ಮಾರ್ಗ ಅನ್ನೋದು ಸಿಗ್ತೈತಿ. ಹಾಗಾಗಿ ಹೊಸವಾಗಿ ಸ್ವಾಮಿ ಸೇವೆ ಮಾಡೋರಿಗೆ ಇಷ್ಟೇ ಹೇಳೋದು, ಒಂದು ಇನ್ನ 10 ಡಬ್ಬಿ ತೊಂಬರಿ. ಸ್ವಾಮಿ ಮಹಾರಾಜರಿಗೆ ಅತ್ಯಂತ ಪ್ರಿಯವಾದ ವಸ್ತು ಆಗೈತಿ. ಇದನ್ನ ನೀವು ತಂದ ಸ್ವಾಮಿ ಮಹಾರಾಜರ ಫೋಟೋನ ಪೂಜೆ ಮಾಡ್ರಿ. ಪ್ರತಿನಿತ್ಯ ನಿಮ್ಮ ಮನ್ಯಾಗ ಏನು ಅಡುಗೆ ಮಾಡ್ತೀರಿ ಅದನ್ನ ನೈವೇದ್ಯ ಆಗಿ ಮಾಡ್ರಿ. ಪ್ರತಿನಿತ್ಯ ನೀವು ಏನು ನಿಮ್ಮ ಮನ್ಯಾಗ ಹೂವು ಬೆಳೆಸ್ತೀರಿ, ಹೂವು ಪ್ರತಿನಿತ್ಯ ಒಂದು ತುಳಸಿ ಎಲೆ, ಹೂವು ಇಲ್ಲಾಂದ್ರೆ ಒಂದು ತುಳಸಿ ಎಲೆನ ಅರ್ಪಣೆ ಮಾಡ್ರಿ. ಒಂದು ಗ್ಲಾಸ್ ಹಾಲನ್ನು ಇಡ್ರಿ. ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನು ಮಾಡ್ರಿ. ಸ್ವಾಮಿ ಚರಿತ್ರೆ ಸಾರಾಮೃತ ಓದ್ರಿ. ಇಷ್ಟು ಮಾಡ್ತಾ ಹೋಗಿ ಒಂದು 6 ತಿಂಗಳು ಯಾರೇ ಈಗ ವಿಡಿಯೋ ನೋಡ್ಕೋದಿರಲ್ಲ ಎಲ್ಲರೂ ನೀವು ಏನೂ ಸ್ವಾಮಿ ಸೇವೆ ಮಾಡಿಲ್ಲ, ದತ್ತ ಮಹಾರಾಜರ ಬಗ್ಗೆ ಏನೂ ಗೊತ್ತಿಲ್ಲ, ಸ್ವಾಮಿ ಮಹಾರಾಜರ ಅಂತ ಹೇಳಿ ನೀವು ಒಂದು ಸಣ್ಣ ಫೋಟೋವನ್ನು ತಂದು ನಿಮ್ಮ ಮನ್ಯಾಗ ಸೇವೆಯನ್ನು ಮಾಡ್ತಾವೆ. ಒಂದು ಕುಟುಂಬದಾಗ ಒಬ್ಬರು ಸ್ವಾಮಿ ಭಕ್ತರು ಇದ್ರಂದ್ರೆ ಆ ಕುಟುಂಬದ ಸಂಪೂರ್ಣ ಜವಾಬ್ದಾರಿ ಸಾಕ್ಷಾತ್ ಸ್ವಾಮಿ ಮಹಾರಾಜರು ತಗೋತಿರ್ತಾರೆ. ಆ ಕುಟುಂಬದಾಗಿರುವ ಪ್ರತಿಯೊಬ್ಬ ವ್ಯಕ್ತಿಯ ಏಳಿಗೆ ಆಗಲಿ, ಅಭಿವೃದ್ಧಿ ಆಗಲಿ, ಅವ್ನು ಬರುವಂಥ ಕಷ್ಟ ಆಗಲಿ, ಅವ್ನು ಬರುವಂಥ ಆರೋಗ್ಯ ಸಮಸ್ಯೆ ಆಗಲಿ, ಪ್ರತಿಯೊಂದು ಸಮಸ್ಯೆಗೆ ಸ್ವಾಮಿ ಮಹಾರಾಜರ ಮಾರ್ಗವನ್ನು ಹುಡುಕಿ ಕೊಡ್ತಾರೆ. ಯಾಕಂದ್ರೆ ಆ ಮನ್ಯಾಗ ಮಾಡುವಂಥ ಒಬ್ಬ ವ್ಯಕ್ತಿಯ ಸೇವೆ ಆ ಕುಟುಂಬದ ಸಂರಕ್ಷಣೆಯನ್ನು ಮಾಡ್ತೈತಿ. ಆ ಕುಟುಂಬದ ಒಂದು ಸಂರಕ್ಷಣಾ ಕವಚಾಗಿ ನಿಲ್ತೈತಿ. ಸ್ವಾಮಿ ಸೇವೆ ಅನ್ನೋದು ನಾವು ಬಾಯಲ್ಲಿ ಹೇಳ್ರಿ ಅಷ್ಟೇ ಅಲ್ಲ, ಆ ಸೇವೆಯ ಅನುಭವ, ಆ ಸೇವೆಯ ಪ್ರಚಿತಿಯನ್ನು ಪಡ್ಕೊಂಡಾಗ ಸ್ವಾಮಿ ಶಕ್ತಿ ಎಷ್ಟ ಬ್ರಹ್ಮಾಂಡ ನಾಯಕನಂದ್ರೆ ಏನು ಅನ್ನೋದು ನಮ್ಗೆ ಅನುಭವ ಆಗ್ತೈತಿ. ಹಾಗಾಗಿ ಪ್ರತಿಯೊಬ್ಬರಿಗೆ ಹೇಳೋದಿಷ್ಟ, ನಾಳಿನ ದಿನ ಗುರುವಾರ ಐತಿ, ಇನ್ನ ಯಾರು ಸೇವೆಯನ್ನು ಆರಂಭ ಮಾಡಿಲ್ಲ ಎಲ್ಲರೂ ಸೇವೆಯನ್ನು ಆರಂಭ ಮಾಡ್ರಿ. ನೆಕ್ಸ್ಟ್ ಗುರುವಾರ ಫೋಟೋವನ್ನು ತೊಗೊಂಬರ್ರಿ. ಆದ್ರೆ ಈ ಗುರುವಾರದಿಂದ ನಾಮಸ್ಮರಣೆ ಮಾಡ್ರಿ, ಸ್ವಾಮಿ ಚರಿತ್ರೆ ಸಾರಾಮೃತದ ಪಾರಾಯಣ ಮಾಡ್ರಿ. ಪ್ರತಿನಿತ್ಯ ಮಾಡ್ಕೋತಾ ಹೋಗ್ರಿ. ನಿಮ್ಮನ್ನ ನೋಡಿ ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳು ಮಾಡ್ತಾರೋ. ಪ್ರತಿಯೊಬ್ರು ಆ ಒಂದಿನ ನಿಮಗೆ ಗುರ್ತಾಗೋಗ್ಲಿ, ಇಡೀ ಕುಟುಂಬ ಸ್ವಾಮಿ ಮಹಾರಾಜರ ಸ್ವಾಮಿ ಸೇವೆ ಕುಟುಂಬ ಆಗ್ತೈತಿ. ನಿಮ್ಮನ್ನ ಪ್ರತಿಯೊಬ್ರು ಗುರುತಿಸ್ತಾರೆ, ಇವ್ರು ಮಹಾರಾಜರ ಭಕ್ತರ ಅಂತೇಳಿ. ನಮಗೆ ಜೀವನದಾಗ ಸಿಗುವಂಥ ದೊಡ್ಡ ಬಿರುದಂದ್ರೆ ಮಹಾರಾಜರು. ಸ್ವಾಮಿ ಭಕ್ತರನ್ನು ಸಿಗೋ ಒಂದು ದೊಡ್ಡ ಬಿರುದಿತ್ಲೆ ಜೀವನದಾಗ ಇದಕ್ಕಿಂತ ದೊಡ್ಡ ಖುಷಿ ಇನ್ನೊಂದೇ ಇಲ್ಲ. ಹಾಗಾಗಿ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡ್ರಿ, ಸೇವೆಯನ್ನು ಪ್ರಸಾರ ಮಾಡ್ಕೊತ ಹೋಗ್ರಿ. ಈ ಮಾಹಿತಿ, ಈ ಸೇವೆ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ಕೊಂಡ್ರೆ ಹೊಸವಾಗಿ ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡ್ತಾರೆ ದಯವಿಟ್ಟು ಶ್ರೀ ಸ್ವಾಮಿ ಸಮರ್ಥ ಕಮೆಂಟ್ ಹಾಕ್ರಿ. ನಿಮ್ಮ ಕಮೆಂಟ್ಗಳು ನನಗೆ ಇನ್ನಷ್ಟು ಸೇವೆಯನ್ನು ಮಾಡಕ್ಕೆ, ಇನ್ನಷ್ಟು ವಿಡಿಯೋನ ಮಾಡಕ್ಕೆ ಪ್ರೋತ್ಸಾಹ ಸಿಗ್ತೈತಿ. ಒಂದು ಸಣ್ಣ ಅನುಭವನ ಶೇರ್ ಮಾಡ್ಕೊತಾನೆ. ಈಗ ಒಂದು ವರ್ಷ 6 ತಿಂಗಳೈತಿ ಯಾವುದೇ ರೀತಿ ವಿಡಿಯೋಗಳನ್ನ ಮಾಡಲ್ಲ. ಇನ್ನು ಅವಾಗ ನಾ ಪ್ರತಿನಿತ್ಯ ಸೇವೆಯನ್ನು ಮಾಡ್ತೀನಿ ಮಹಾರಾಜರ್ದ. ಅವಾಗ ಯಾವುದೇ ರೀತಿ ನನ್ನ ದೀಪದಾಗ ಹೂವಾಗಲಿ ಇದಾಗಲಿ ಹಾಕತ್ತಿಲ್ಲ. ಇವಾಗಿಂದ ನಾನು ವಿಡಿಯೋ ಮಾಡ್ಕೋದಿಲ್ಲ. ನನ್ನ ಮನ್ಯಾಗ ಪ್ರತಿದಿನ ಸ್ವಾಮಿ ಮಹಾರಾಜರ ಪ್ರಚಿತಿಯನ್ನು ನೆನ್ಕೋತಾರೆ. ಈಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ನೋಡ್ರಿ. ಮೊನ್ನೆ ನಾನು ನಿಮ್ಮ ಜೊತೆ ದೀಪದಾಗ ಹೂವಾದ ಶೇರ್ ಮಾಡ್ಕೊತೇನೆ. ಈಗೂ ನೋಡ್ರಿ ಅಲ್ಲಿ ದೀಪದಾಗ ಹೂವಾಗೈತಿ. ಇದೇ ನೋಡ್ರಿ ಸ್ವಾಮಿ ಮಹಾರಾಜರ ನಮ್ಮ ಹೆಂಗೆ ಮಾಡುವಂಥ ಅನುಭವ. ಸ್ವಾಮಿ ಮಹಾರಾಜರು ನಮ್ಮ ಕಡೆಯಿಂದ ಸೇವೆ ತಗುವಂಥ ರೀತಿ ಐತಿಲ್ಲ, ನಮಗೆ ಗುರ್ತಿಲ್ದೇನ ಅವ್ರ ಸೇವೆಯನ್ನು ತಗೋತಿರ್ತಾರೆ. ಆ ಸೇವೆಯನ್ನು ನಾವು ಯಾವ ರೀತಿ ಅದ ರೀತಿ ತಲ್ಲಿನ ಹಾಕ್ತಾರೋ ಅಂತ ನಮ್ಗೆ ಗುರ್ತಾಗೋಲ್ಲ. ಸ್ವಾಮಿ ಸೇವೆಯನ್ನು ಮಾಡಿರಿ, ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ, ಹೆಚ್ಚಿನ ಪ್ರಮಾಣದಾಗ ವಿಡಿಯೋನ ಶೇರ್ ಮಾಡಿರಿ. ಶ್ರೀ ಸ್ವಾಮಿ ಸಮರ್ಥ. ಮುಂದಿನ ವಿಡಿಯೋದಾಗ ಸಿಗ್ತೇನು. ಶ್ರೀ ಸ್ವಾಮಿ ಸಮರ್ಥ.